ವೆಲ್ಕಮ್ ಟು ನವ್ಯ ಕಿರಣ್ ವ್ಲಾಗ್ಸ್. ಇವತ್ತು ಸಿಂಪಲ್ ಆಗಿ ತೊಗರಿಕಾಳು ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಉಪ್ಪಿಟ್ಟಿಗೆ ಬೇಕಾಗಿರುವ ಸಾಮಗ್ರಿಗಳು ಇದು ತೊಗರಿಕಾಳು ಬಟಾಣಿನ ನಾನು 2 ತೊಗೊಂಡಿದ್ದೀನಿ, ಹಸಿ ಬಟಾಣಿ. ನೆಕ್ಸ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಸಾಸಿವೆ ಜೀರಿಗೆ ಒಗ್ಗರಣೆಗೆ, ನಿಂಬೆಹಣ್ಣು, ಕಡಲೆಬೇಳೆ, ಉದ್ದಿನಬೇಳೆ, ಇದು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ ಆ್ಯಂಡ್ ರವೆ ತೊಗೊಂಡಿದ್ದೀನಿ 1 ಕಪ್ಪು. 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನಾವೀಗ ಉಪ್ಪಿಟ್ಟಿಗೆ 1 ಕಪ್ ರವೆನ ಹುರ್ಕೊಳ್ಳೋಣ. ಇದು ಮೀಡಿಯಮ್ ರವೆ ಅಂತಾರೆ, ಉಪ್ಪಿಟ್ಟು ರವೆ ಅಂತಲೇ ಹೇಳ್ತಾರೆ. ನಾವು ಇದನ್ನು ನೀಟಾಗಿ ಮೈಲ್ಡಾಗಿ ರೋಸ್ಟ್ ಮಾಡ್ಕೊಬೇಕು. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಸಿಂಪಲಾಗಿ ಹುರ್ಕೊಬೇಕು. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಷ್ಟು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮೀಡಿಯಮ್ ಆಗಿ ಲೋ ಫ್ಲೇಮಲ್ಲಿ ಹಿಂಗೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ. ಇವಾಗ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಆದ್ದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ. ಕಾದಿದೆ ಎಣ್ಣೆ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಅದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬ್ರೌನ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾವಿವಾಗ ತೊಗರಿಕಾಳು ಮತ್ತು ಬಟಾಣಿ ಹಾಕ್ಕೊತಾ ಇದ್ದೀವಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು 1.5 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಸ್ಮಾಲ್ ಸ್ಪೂನಲ್ಲಿ. ನಾನು 1 ಕಪ್ಪು ರವೆ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಈಗ ತೊಗರಿಕಾಳು ಬೇಯಬೇಕು ಅಂದರೆ ಒಂದು 5 ಮಿನಿಟ್ಸು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ತೊಗರಿಕಾಳನ್ನ. ನನ್ನ ಮಗಳು ನೋಡಿ, ನಾನು ವಿಡಿಯೋ ಮಾಡಬೇಕು ಅಂತ ಅವ್ರನ್ನ ಕಾರ್ ಶೆಡ್ಡಲ್ಲಿ ಬಿಟ್ಟಿದ್ದೀನಿ. ಅವರಿಬ್ಬರು ಸೈಕಲ್ ಹಿಡ್ಕೊಂಡು ಆಟಾಡ್ತಾ ಇದ್ದಾರೆ. ಕಾಳು ಬೆಂದಿದೆ ಈಗ ನೋಡಿ. ಈ ಥರ ಕಾಳು ಬೆಂದಿದೆ ನೋಡಿ. ಈ ಥರ ಬೆಂದಿದ್ರೆ 1 ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ನಾನು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ 2 ತೊಗೊಂಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ. ನಾನು ಚಿಕ್ಕದು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಇವಾಗ ಸಿಮ್ ಮಾಡಿಕೊಂಡು ನಾವು ಈಗ ಎಲ್ಲ ಬೆಂದಿದೆ ತೊಗರಿಕಾಳು ಎಲ್ಲ, ಸೊಪ್ಪು ಎಲ್ಲ. ಈಗ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ರವೆನ ಈ ಥರ ಹಾಕ್ಕೊಬೇಕು. ಒಂದೇ ಸಲ ಹಾಕ್ಕೊಂಡ್ರೆ ಗಂಟಾಗುತ್ತೆ ಅಂತ ಹೇಳ್ತಾರೆ. ನಾವಂತೂ ಹೀಗೆ ಮಾಡೋದು, ನಮ್ಮ ಮಂಡ್ಯ ಸ್ಟೈಲಲ್ಲೆಲ್ಲ ಹೀಗೆ ಮಾಡ್ತೀವಿ ನಾವು. ನೋಡಿ, ಈ ಥರ ಗಂಟಾಗದೇ ಇರೋ ಥರ ಮಾಡ್ಕೊಬೇಕು. ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಇದು. ಈ ಥರ ಮಾಡ್ಕೊಳ್ಳಿ. ಈಗ ಸಿಮ್ ಮಾಡಿ ಹಿಂಗೆ 1 ನಿಮಿಷ ಮಾಡಿ, ಸಿಮ್ ಮಾಡಿ ಕ್ಲೋಸ್ ಮಾಡಿ ಅಷ್ಟೇ. ಈಗ ಚೆಕ್ ಮಾಡೋಣ ಆಗಿದೆಯಾ ಅಂತ. ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ಸಿಂಪಲಾಗಿ ಈಸಿಯಾಗಿ ಬ್ಯಾಚುಲರ್ಸು ಸಹ ಮಾಡ್ಕೊಬೋದು ನೋಡಿ. ಹೆಂಗಾಗಿದೆ ಅಂದರೆ ನೀವು
ಎಲ್ಲೂ ತಿಂದಿರಲ್ಲ, ಅಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಬೋದು. ಅಷ್ಟು ತುಂಬ ಚೆನ್ನಾಗಿದೆ ನೋಡಿ. ಇವತ್ತು ಬಿಸಿ ಬಿಸಿಯಾಗಿ ತೊಗರಿಕಾಳು ಉಪ್ಪಿಟ್ಟು ಮಾಡಿದ್ದೀನಿ. ಹೇಗಿದೆ ಅಂತ ನೀವು ಮನೇಲಿ ಮಾಡ್ಕೊಬೇಕು. ಮೇಯ್ನು ನನಗೆ ಬ್ಯಾಚುಲರ್ಸ್ ಎಲ್ಲ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ತಿಂದು ಬೇಜಾರು ಫುಡ್ಡು ಹೊಟ್ಟೆ ಕೆಡಿಸ್ಕೊತಾರೆ. ಅದರಿಂದ ನಾನು ಅವ್ರಿಗೋಸ್ಕರನೇ ಸಿಂಪಲ್ಲಾಗಿ ಈಸಿಯಾಗಿ ಮನೇಲೇ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ನೀವು